ಎಲ್ರಿಗೂ ನಮಸ್ಕಾರ. ಬನ್ನಿ, ನಾನಿವತ್ತು ಸುಪ್ರಸಿದ್ಧ ಇತಿಹಾಸವುಳ್ಳ ಶ್ರೀ ಕ್ಷೇತ್ರವನ್ನು ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ. ಶ್ರೀ ಕ್ಷೇತ್ರವು ಕುಮಾರಧಾರ ನದಿ ತೀರದಲ್ಲಿದೆ. ದುಷ್ಟ ರಾಕ್ಷಸರ ದಮನಕ್ಕಾಗಿ ಜನ್ಮವೆತ್ತಿದ ಕುಮಾರಸ್ವಾಮಿಯು ತಾರಕಾದಿ ಅಸುರರನ್ನು ಯುದ್ಧದಲ್ಲಿ ಸಂಹರಿಸಿ ಸೋದರ ಗಣಪತಿಯ ಜೊತೆ ಕುಮಾರ ಪರ್ವತಕ್ಕೆ ಬಂದಾಗ ದೇವೇಂದ್ರನು ತನ್ನ ಮಗಳಾದ ದೇವಸೇನೆಯನ್ನು ಕುಮಾರಸ್ವಾಮಿಗೆ ಕುಮಾರಧಾರ ತೀರ್ಥ ತಟದಲ್ಲಿ ಮಾರ್ಗಶಿರ ಶುದ್ಧ ಷಷ್ಠಿಯ ದಿನ ಪಾಣಿಗ್ರಹಣ ಮಾಡಿದನು. ಅದೇ ವೇಳೆ ಅಲ್ಲಿಯೇ ತಪಸ್ಸನ್ನಾಚರಿಸುತ್ತಿದ್ದ ನಾಗರಾಜನಾದ ವಾಸುಕಿಯ ಪ್ರಾರ್ಥನೆಯನ್ನು ಮನ್ನಿಸಿ ತಾನು ದೇವಸೇನ ಸಮೇತವಾಗಿ ವಂಶದಂಶದಿಂದ ಅವನಲ್ಲಿ ನಿತ್ಯ ಸನ್ನಿಹಿತನಾಗಿ ಕ್ಷೇತ್ರದಲ್ಲಿ ನೆಲೆಸುವುದಾಗಿ ವಾಸುಕಿಯನ್ನು ಹರಸುತ್ತಾನೆ. ಪರಶುರಾಮನ ಷಷ್ಠಿಯ ಸಪ್ತ ಕ್ಷೇತ್ರಗಳಲ್ಲೊಂದಾದ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಕ್ಷೇತ್ರವು ಪುರಾಣ ಇತಿಹಾಸ ಕಾಲಗಳಿಂದಲೂ ನಾಗಾರಾಧನೆಗೆ ಪ್ರಸಿದ್ಧವಾಗಿದ್ದು, ವಾಸುಕಿ ಸನ್ನಿಹಿತ ಶ್ರೀ ಸುಬ್ರಹ್ಮಣ್ಯ ದೇವರು ಭಕ್ತಾಭಿಷ್ಟ ಪ್ರದಾಯಕನಾಗಿ ಶ್ರೀ ಕ್ಷೇತ್ರದ ಅಧಿದೇವತೆಯಾಗಿ ನೆಲೆಸುತ್ತಾನೆ. ಗುಪ್ತ ಕ್ಷೇತ್ರವೆಂಬುದಾಗಿಯೂ ಶ್ರೀ ಕ್ಷೇತ್ರವನ್ನು ಕರೆಯುತ್ತಾರೆ. ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನವು ಪುರಾತನ ದೇವಸ್ಥಾನವಾಗಿದ್ದು ಯಾವ ಶತಮಾನಕ್ಕೆ ಸೇರಿದೆ ಎಂಬುದರ ಬಗ್ಗೆ ನಿಖರವಾದ ಮಾಹಿತಿಗಳು ಲಭ್ಯವಿರುವುದಿಲ್ಲ. ಆದರೆ ಸ್ಕಂದ ಪುರಾಣ ಮತ್ತು ಶ್ರೀಮದ್ ಶಂಕರಾಚಾರ್ಯರು ಈ ಕ್ಷೇತ್ರದ ಬಗ್ಗೆ 9ನೇ ಶತಮಾನದಲ್ಲಿ ಶಂಕರ ವಿಜಯಂ ಎಂಬ ಗ್ರಂಥದಲ್ಲಿ ಭಜೆ ಕುಕ್ಕೆಲಿಂಗಂ ಎಂಬುದಾಗಿ ಕುಕ್ಕೆ ಪುಣ್ಯಾಧೀಶನನ್ನು ಭಜಿಸಿದ ಬಗ್ಗೆ ಉಲ್ಲೇಖವಿರುವುದು ಅಲ್ಲದೆ 9ನೇ ಶತಮಾನದ ಬಂಟ್ರ ಶಾಸನದಲ್ಲಿ ಕುಕ್ಕೆ ಸ್ಥಳನಾಮದ ಪ್ರಾಚೀನ ಉಲ್ಲೇಖವಿರುವುದರಿಂದ ಕುಕ್ಕೆ ಸುಬ್ರಹ್ಮಣ್ಯನ ಇರುವಿಕೆಯ ಅಂದಾಜು ಸುಮಾರು 5 ವರ್ಷಗಳ ಇತಿಹಾಸ ಹೊಂದಿದೆ. ಶ್ರೀ ಸುಬ್ರಹ್ಮಣ್ಯ ದೇವರು ಕುಕ್ಕೆ ಕ್ಷೇತ್ರದಲ್ಲಿ ನಾಗರೂಪಿಯಾಗಿ ನೆಲೆಸಿದ್ದಾರೆಂಬ ನಂಬಿಕೆಯ ಕಾರಣಕ್ಕೆ ದೇವಾಲಯ ನಿರ್ಮಾಣ ಆಗಿದೆ ಎನ್ನಲಾಗಿದೆ. ಆದರೆ ಇಲ್ಲಿ ಉದ್ಭವ ಸ್ವಯಂ ಮೂರ್ತಿ ಅಥವಾ ಋಷಿಗಳಿಂದ ಪ್ರತಿಷ್ಠಾಪಿತ ಮೂರ್ತಿಗಳು ಇರುವುದು ಸುಬ್ರಹ್ಮಣ್ಯನ ದರ್ಶನ ಎಂಬ ನಂಬಿಕೆ ಇದೆ. ಮೂಲ ಪ್ರಸಾದವಾಗಿ ಕೊಡುವ ಉತ್ತದ ಮಣ್ಣು ಇಲ್ಲಿಯ ವಿಶೇಷವಾಗಿರುತ್ತದೆ. ನಾಗದೋಷಕ್ಕೆ ಸಂಬಂಧಿಸಿದ ಸರ್ಪ ಸಂಸ್ಕಾರ, ಆಶ್ಲೇಷ ಬಲಿ, ನಾಗ ಪ್ರತಿಷ್ಠೆ ಸೇವೆಗಳು ಇಲ್ಲಿನ ವಿಶೇಷ ಪೂಜೆಗಳು. ಪಶ್ಚಿಮ ಘಟ್ಟದ ಕುಮಾರ ಪರ್ವತದ ತಪ್ಪಲಿನಲ್ಲಿ ನದಿ ದಾಟಕದಲ್ಲಿ ದೇವಾಲಯವಿರುತ್ತದೆ. ದೇವಾಲಯದ ಪೂರ್ವ ದಿಕ್ಕಿನಲ್ಲಿ ಹಾಗೂ ಸುತ್ತಲೂ ಕುಮಾರ ಪರ್ವತ, ದರ್ಪಣ ತೀರ್ಥ ನದಿ ಮತ್ತು ಕುಮಾರಧಾರ ನದಿಗಳಿಂದ ಸುತ್ತುವರಿಯುತ್ತದೆ. ದೇವಾಲಯದ ಗರ್ಭಗುಡಿಯು ಶೀತಲವಾಗಿದ್ದರಿಂದ ದೇವಾಲಯದ ಆಡಳಿತ ವತಿಯಿಂದ 2005ರಲ್ಲಿ ಗರ್ಭಗುಡಿಯ ಜೀರ್ಣೋದ್ಧಾರಗೊಳಿಸಲಾಗಿದೆ. ಷಷ್ಠಿ ಮಹೋತ್ಸವದ ಕೊಪ್ಪರಿಗೆ ಏರುವ ಇಂದಿನ ಏಕಾದಶಿಯ ದಿನ ಶ್ರೀ ದೇವಾಲಯದ ಗರ್ಭಗುಡಿಯಿಂದ ದೇವಾಲಯದ ಪ್ರಧಾನ ಅರ್ಚಕರು ವಿವಿಧ ವೈದಿಕ ವಿಧಿವಿಧಾನಗಳೊಂದಿಗೆ ಮುಂಜಾನೆಯ ಶುಭ ಮುಹೂರ್ತದಲ್ಲಿ ಮೂಲ ಮೃತ್ತಿಗೆ ಅಂದರೆ ಹುತ್ತದ ಮಣ್ಣು ಪ್ರಸಾದವನ್ನು ಭಕ್ತರಿಗೆ ವಿತರಿಸುವುದು, ಶ್ರೀಗಂಧ ಮತ್ತು ನಾಗನಿಗೆ ವಿಶೇಷವಾಗಿ ಅರಿಶಿನ ಹಚ್ಚುವುದು, ಅರಳು ಬೆಲ್ಲ, ಬಾಳೆಹಣ್ಣು ಸಮರ್ಪಣೆ, ಎಳನೀರು, ಕ್ಷೀರಾಭಿಷೇಕ, ಕಳಸ ಸ್ನಾನ ಇತ್ಯಾದಿ ಸಾಂಪ್ರದಾಯಿಕ ಪದ್ಧತಿಗಳು ಮುಂದುವರಿಯುತ್ತದೆ. ಕುಮಾರಧಾರ ನದಿಯು ಇಲ್ಲಿನ ಪವಿತ್ರ ನದಿಯಾಗಿದ್ದು ಇಲ್ಲಿ ಸ್ನಾನ ಮಾಡಿದಲ್ಲಿ ಚರ್ಮ ರೋಗ ಪರಿಹಾರವಾಗುತ್ತದೆ ಎಂಬ ವಿಶೇಷ ನಂಬಿಕೆ ಇದೆ. ಶ್ರೀದೇವರ ಗರ್ಭಗುಡಿ ಮುಂಭಾಗದಲ್ಲಿ ಮಧ್ಯಾಹ್ನ ಮತ್ತು ರಾತ್ರಿ ಮಹಾಪೂಜೆ ನಂತರದಲ್ಲಿ ಭಕ್ತಾದಿಗಳು ತಮ್ಮ ಇಷ್ಟಾರ್ಥ ಸಿದ್ಧಿಗೋಸ್ಕರ ನಡೆಸುವ ಪ್ರಾರ್ಥನೆ ಸೇವೆಗೆ ಸಂಬಂಧಿಸಿ ಪೂಜಾ ಅರ್ಚಕರು ನೀಡುವ ಮೂಲ ಪ್ರಸಾದವನ್ನು ತೀರ್ಥದಲ್ಲಿ ಸೇವಿಸುವುದರ ಮೂಲಕ ಅಥವಾ ಶರೀರಕ್ಕೆ ರಕ್ಷೆಯಾಗಿ ಕಟ್ಟಿಕೊಳ್ಳುವುದರ ಮೂಲಕ ಭಕ್ತಾದಿಗಳು ಈ ಪ್ರಸಾದವನ್ನು ತಮ್ಮೊಳಗೆ ಧಾರಣೆ ಮಾಡುತ್ತಾರೆ. ಇದೇ ರೀತಿಯ ಹೆಚ್ಚಿನ ನಮ್ಮ ಸನಾತನ ಧರ್ಮದ ದೇವಸ್ಥಾನಗಳ ಬಗ್ಗೆ ತಿಳಿಯಲು ಈ ನಮ್ಮ ಪೇಜ್ ಅನ್ನು ಫಾಲೋ ಮಾಡ್ಕೊಳ್ಳಿ.